ಸದೃಢವಾದ ದೇಹ ಮತ್ತು ಮನಸ್ಸು ಆರೋಗ್ಯವನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ. ಸೊ ಬರುವಂಥ ದಿನಗಳಲ್ಲಿ ಇನ್ನಷ್ಟು ಕೂಡ ಭಾಳಷ್ಟು ಮಾಧ್ಯಮ ಕ್ಷೇತ್ರದಲ್ಲಿ ಸವಾಲುಗಳಿದೆ, ಸಮಸ್ಯೆಗಳಿದೆ. ಕೇವಲ ಪ್ರಜಾಪ್ರಗತಿ ಅಷ್ಟಕ್ಕೆ ಸೀಮಿತವಾಗದೆ ಸಮಾಜದ ಸುಧಾರಣೆ, ಸಮುದಾಯದ ಸುಧಾರಣೆ ಮತ್ತು ಬದಲಾವಣೆಯ ವಿಚಾರದಲ್ಲಿ ಮತ್ತು ಸರಿದಾರಿಯಲ್ಲಿ ಇಲ್ಲದೇ ಇರುವಂಥ ಸಮಾಜವನ್ನು ಸರಿದಾರಿಯಲ್ಲಿ ತರುವಂಥ ವಿಚಾರದಲ್ಲಿ ಮಾಧ್ಯಮ ಮತ್ತು ಪತ್ರಕರ್ತರು ಮತ್ತು ಪತ್ರಕರ್ತರ ನೇತೃತ್ವವನ್ನು ವಹಿಸಿರುವಂಥ ತಮ್ಮಂತರ ಹಿರಿಯರ ಮೂಲಕವಾಗಿ ಅನೇಕ ಬದಲಾವಣೆಗಳನ್ನು ಸಮಾಜ ಕೂಡ ನಿರೀಕ್ಷೆ ಮಾಡ್ತದೆ. ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ತಾವು ಮುನ್ನುಡಿ ಬರೆಯುವಂಥ ಮೇಲ್ಪಂಕ್ತಿ ಜವಾಬ್ದಾರಿಯನ್ನು ವಹಿಸುವಂಥ ಕೆಲಸವನ್ನು ಮಾಡಿದ್ರೆ ಭಾಳಷ್ಟು ಯುವ ಬರಹಗಾರರಿಗೆ, ಪತ್ರಕರ್ತರಿಗೆ ಒಳ್ಳೊಳ್ಳೆ ಸಂದೇಶಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಭಾಳಷ್ಟು ಜನ ಸೀನಿಯರ್ ಜರ್ನಲಿಸ್ಟ್ಗಳು ನಾವೆಲ್ಲ ಕೂಡ ಕೇಳಿದ್ದೇವೆ. ಬಹುಶಃ ಅವರು ಇತಿಹಾಸದಲ್ಲಿ ಇವತ್ತು ಸೇರೋಗಿ ನಮ್ಮ ಮಧ್ಯೆ ಇತಿಹಾಸದ ಮೂಲಕ ತಿಳ್ಕೊಳ್ತಾ ಇದ್ದಾರೆ. ಬಹುಶಃ ಅವತ್ತಿನ ಇತಿಹಾಸ, ನಿಮ್ಮಂಥವರ ವರ್ತಮಾನಗಳು ಇವತ್ತಿನ ದಿನಗಳಲ್ಲಿ ಅತ್ಯಂತ ಪ್ರಸ್ತುತವಾಗಿರುವಂಥ ನಮ್ಮ ಯುವ ಪತ್ರಕರ್ತರಿಗೆ ತಾವು ದಯಮಾಡಿ ರೋಲ್ ಮಾಡಲ್ ಆಗಬೇಕು ಮತ್ತು ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸುವಂಥ ಕೆಲಸವನ್ನು ಮಾಡಿ ಅವ್ರಿಗೆಲ್ಲ ಕೂಡ ಗೈಡ್ ಮಾಡಿದ್ರೆ ಇನ್ನಷ್ಟು ಕೂಡ ಸುಧಾರಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು ನನ್ನ ವಿಚಾರ ಆಗಿದೆ. ಆ ವಿಚಾರದಲ್ಲಿ ನನ್ನ ವಿಷಯವನ್ನು ಕೂಡ ನಾನು ತಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡ್ತಾ, ಪೂಜ್ಯ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದದಿಂದ ತಾವು ಮಾತಾಡ್ತಾ ಹೇಳ್ತಾ ಇದ್ರಿ. ಪೂಜ್ಯ ಸಿದ್ಧಗಂಗಾ ಶ್ರೀಗಳು ನನಗೆ ತುಂಬ ಪ್ರೇರಣೆ ಎನ್ನುವಂಥ ಮಾತನ್ನು ಕೂಡ ಹೇಳಿದಿರಿ. ಬಹುಶಃ ನೀವು ಆ ಥರದ ಒಂದು ಪ್ರೇರಣೆ ಮೂಲಕವಾಗಿ ಸಾಕಷ್ಟು ಜನ ಬದುಕನ್ನು ಅವ್ರ ಮೂಲಕವಾಗಿ ಆ ಭಕ್ತಿಯ ಪರಂಪರೆ ಮೂಲಕವಾಗಿ ಕಟ್ಕೊಂಡವರಿದ್ದಾರೆ. ಬಹುಶಃ ನಿಮಗೆ ಆ ಥರದರೆಲ್ಲ ಬಹಳಷ್ಟು ಜನ ಆ ಥರದ ವಿದ್ಯಾರ್ಥಿಗಳಿಗಿರ್ಬೋದು, ಯುವ ಸಮೂಹಕ್ಕಿರ್ಬೋದು, ನಮ್ಮಂಥವ್ರಿಗೆಲ್ಲ ಕೂಡ ಅವ್ರು ಪ್ರೇರಣೆ ಆಗಿದ್ದಾರೆ. ಬಹುಶಃ ನಾನು 22 ವರ್ಷ ಶಿವಮೊಗ್ಗಕ್ಕೆ ಹೋದ್ಮೇಲೆ ಅವರ ಹೆಸರಿನಲ್ಲಿ ಒಂದು ಇನ್ಸ್ಟಿಟ್ಯೂಷನನ್ನು ಪ್ರಾರಂಭ ಮಾಡಿ ಅಲ್ಲಿ ಸುಮಾರು 400 ವಿದ್ಯಾರ್ಥಿಗಳಿಗೆ ಕಳೆದ 15 ವರ್ಷಗಳಿಂದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ನೌಕರ ಸಂಘ ಉಚಿತ ವಿದ್ಯಾರ್ಥಿ ನಿಲಯ ಪ್ರಾರಂಭ ಮಾಡಿ ಕಳೆದ 15 ವರ್ಷದಿಂದ ಸುಮಾರು 2000 ವಿದ್ಯಾರ್ಥಿಗಳಿಗೆ ₹1 ಹಣವನ್ನು ತೆಗೆದುಕೊಳ್ಳದೆ ಸ್ವಾಮೀಜಿಗಳ ಹೆಸರಿನಲ್ಲಿ ಉಚಿತ ದಾಸೋಹ ಶಿಕ್ಷಣವನ್ನು ಕಳೆದ 16 ವರ್ಷದಿಂದ ನಾನು ನೀಡ್ತಾ ಇದ್ದೇನೆ. ಸೊ ಕಳೆದ 1 ತಿಂಗಳಿಂದ ಸುಮಾರು 15 ಕೋಟಿ ವೆಚ್ಚದಲ್ಲಿ ಒಂದು ಫ್ರೀ ಲಾಡ್ಜಿಂಗ್ ಆ್ಯಂಡ್ ಬೋರ್ಡಿಂಗ್ ಹಾಸ್ಟೆಲ್ನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಹೆಸರಿನಲ್ಲಿ ಶಿವಮೊಗ್ಗದಲ್ಲಿ ಕೂಡ ನಾನು ಪ್ರಾರಂಭವನ್ನು ಕಳೆದ 1 ತಿಂಗಳಿಂದ ಸಮಾಜಕ್ಕೆ ಲೋಕಾರ್ಪಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಸ್ವಾಮೀಜಿಗಳ ಹೆಸರಲ್ಲಿ ಹೋದಾಗ ನಾನು ಅವಾಗ ಹೋದಾಗ ಇವಾಗೆಲ್ಲ ಒಂದು 2-3 ವರ್ಷ ಆದಮೇಲೆ ಒಂದು ಸಂಘ ಮಾಡಿದ್ವಿ. ಸ್ವಾಮೀಜಿಗಳು ಈ ಥರದ್ದು ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲ ದೇಣಿಗೆ ಕೊಡಿ ಅಂದರೆ ಬಹುಶಃ ಒಂದು 4 ಕೋಟಿ ದೇಣಿಗೆಗಳನ್ನು ನಾನು ಇನ್ನೂ ಕೂಡ ಒಬ್ಬ ಫಸ್ಟ್ ಡಿವಿಷನ್ ಅವೆಲ್ಲ ಈಗೆಲ್ಲ ನನ್ನ ರಾಜ್ಯಾಧ್ಯಕ್ಷ ಆಗಿರಲಿಲ್ಲ, ಅವಾಗ ಸಂಘಟನೆಯಲ್ಲೂ ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲೇ ಕೂಡ ದಾನಿಗಳು 5-10 ಸಾವಿರ ಕಲೆಕ್ಟ್ ಮಾಡಿ ಆ ಥರದ ಒಂದು ಕಟ್ಟಡವನ್ನು ಕಟ್ಟಿ ಅದು ಲೋಕಾರ್ಪಣೆ ಮಾಡಿದ್ವಿ. ಬಹುಶಃ ಎಷ್ಟು ಅವರ ಶಕ್ತಿ ಪ್ರೇರಣೆ ಇದೆ ಅಂದರೆ, ಮೊನ್ನೆ ನಾನೊಂದು ಸಿದ್ಧಗಂಗಾ ಮಠಕ್ಕೆ ಹಾಸ್ಟೆಲ್ ಓಪನ್ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಏನಾದರೂ ಅಲ್ಲಿ ಬಡ ಮಕ್ಕಳಿದ್ದಾರೆ, ಏನಾದರೂ ಒಂದು ಅಕ್ಕಿ ಕೊಡೋಣ ಅಂತೇಳಿ ಒಂದು ಸಬ್ಜೆಕ್ಟ್ ಇಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ 4 ಲೋಡ್ ಅಕ್ಕಿ ಆಗುವಷ್ಟು 4 ಲೋಡ್ ಅಕ್ಕಿಯನ್ನು ಎಲ್ಲ ಆನ್ಲೈನಲ್ಲಿ ಎಲ್ಲ ನಮ್ಮಲ್ಲಿರುವಂಥ ಸಮಾಜ ಬಾಂಧವರು, ನೌಕರರು ಎಲ್ಲರೂ ಕೂಡ 4 ಲೋಡನ್ನು ಕಳೆದ ವಾರ ಕಳಿಸ್ಕೊಟ್ರು. ಸಿದ್ಧಲಿಂಗ ಸ್ವಾಮೀಜಿಗಳಿಗೆ ಮೊನ್ನೆ ಲಾಸ್ಟ್ ವೀಕ್ ಹೋಗಿ ಅದು 4 ಲೋಡ್ ಲಾರಿಯನ್ನು ಅಕ್ಕಿಯನ್ನು ಕೇವಲ 1 ವಾರದಲ್ಲಿ ಕಲೆಕ್ಟ್ ಆಯ್ತು. ಸುಮ್ಮನೆ ಸ್ಯಾಂಪಲ್ ಬಿಟ್ಟು ವಾಟ್ಸಪ್ಪಲ್ಲಿ 4 ಲೋಡ್ ಅಕ್ಕಿಯನ್ನು ಕಲೆಕ್ಟ್ ಮಾಡಿ ಸೊ ಅವ್ರು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ನಾವೆಲ್ಲ ವಿದ್ಯಾರ್ಥಿಗಳಿದ್ದಾಗ ಪೂಜಾ ದೊಡ್ಡ ಗುರುಗಳು ಗೌರಿಶಂಕರ ಸ್ವಾಮೀಜಿಗಳು, ಅವರು ಕೂಡ ಚಿಕ್ಕ ಸ್ವಾಮೀಜಿ ಇದ್ರು ಅವಾಗ, ನಮ್ಮ ಊರುಗಳಿಗೆಲ್ಲ ಬರೋರು. ಹಳ್ಳಿ ಕಟ್ಟೆ ಮೇಲೆ ಬಂದು ಅಲ್ಲಿ ಕೂತ್ಕೊಂಡ್ಬಿಟ್ರೆ ನಾವೆಲ್ಲ ಕಲೆಕ್ಟ್ ಮಾಡಿ ಅಕ್ಕಿ ದವಸ ಧಾನ್ಯಗಳನ್ನೆಲ್ಲ ಕೂಡ ನಾವು ಸಂಗ್ರಹ ಮಾಡಿ ಮಠಕ್ಕೆ ಕೊಡುವಂಥದ್ದಿತ್ತು. ಅಂದರೆ ಇವತ್ತಿಗೂ ಕೂಡ ಪೂಜ್ಯ ಸಿದ್ಧಗಂಗಾ ಸ್ವಾಮೀಜಿಗಳು ಎಲ್ಲಿಯ ಶಿವಮೊಗ್ಗ, ಎಲ್ಲಿಯ ತುಮಕೂರು, ಅಲ್ಲಿ ಯಾರ್ದೇನೋ ಅವ್ರ ಇನ್ಸ್ಟಿಟ್ಯೂಷನ್ ಇಲ್ಲ, ಅಲ್ಲಿ ಯಾರ್ದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇಲ್ಲ, ಅಲ್ಲೆಲ್ಲೂ ಅವ್ರದ್ದು ಪ್ರಭಾವಗಳಿಲ್ಲ. ಅಂದರೆ ಇವತ್ತಿಗೂ ಕೂಡ ನಡೆದಾಡುವ ದೇವರು ಅನ್ನುವಂಥ ರೀತಿಯಲ್ಲಿ ಯುಗದ ಗುರುವಿಗೆ ಜಗದ ನಮನ ಸಲ್ಲಿಸುವಂಥ ರೀತಿಯಲ್ಲಿ ಪೂಜ್ಯ ಶ್ರೀಗಳ ಹೆಸರು ಕೂಡ ಅಲ್ಲೂ ಕೂಡ ಅಷ್ಟು ಯಶಸ್ವಿಯಾಗಿ ಈ ಥರದ ಕೆಲಸಗಳಲ್ಲಿ ಕೈ ಜೋಡಿಸ್ತಾರೆ ಅಂತ ಹೇಳಿದ್ರೆ ಬಹುಶಃ ಅವರ ಆಶೀರ್ವಾದದಿಂದ ನಾಗಣ್ಣರು ಕೂಡ ಬೆಳೆದಿದ್ದಾರೆ. ನಾನು ಕೂಡ ಅವರೇ ಮಠದಲ್ಲಿ ಓದಂಥ ವಿದ್ಯಾರ್ಥಿ, ನಮ್ಮ ತಂದೆಯವರು ಎಲ್ಲರೂ ಕೂಡ ವಾರಾನ್ನಕ್ಕೋಸ್ಕರ ಅಲ್ಲೆಲ್ಲ ಮಠದಲ್ಲಿ ಶಿಕ್ಷಣವನ್ನು ಪಡೆದಂಥವ್ರು. ಹಾಗಾಗಿ ಅವ್ರ ಮೂಲಕವಾಗಿ ಇವತ್ತು ನಾವೆಲ್ಲ ಕೂಡ ಈ ಹಂತದವರೆಗೆ ಬೆಳೆದಿದ್ದೇವೆ ಅಂದರೆ ಪೂಜ್ಯ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದವನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರ ಮೂಲಕವಾಗಿ ನಾಗಣ್ಣರು ಕೂಡ ಯಶಸ್ಸನ್ನು ಸಾಧಿಸಿರೋದು ಸಂತೋಷವನ್ನು ತಂದಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ, ಎಲ್ಲ ತುಮಕೂರು ಜಿಲ್ಲೆ ಮತ್ತು ರಾಜ್ಯದ ಎಲ್ಲ ನೌಕರ ಪರವಾಗಿ, ಇಲ್ಲಿ ಕುಳಿತಿರುವಂಥ ಪರವಾಗಿ ನಾಗಣ್ಣವರು ಇನ್ನಷ್ಟು ಒಳ್ಳೊಳ್ಳೆಯ ಪ್ರಶಸ್ತಿಗಳನ್ನು, ಇನ್ನಷ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪುರಸ್ಕಾರಗಳನ್ನು ಸ್ವೀಕರಿಸುವಂಥ ದಿನಗಳನ್ನು ತುಂಬ ಹತ್ತಿರದಿಂದ ನಾವು ನೋಡೋಣ ಅಂತೇಳಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯ ಶುಭಾಶಯಗಳನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ.
ಹಾಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರವರು, ಅವ್ರು ಬಹುಶಃ ಹಿಂದೆ ಉಪಾಧ್ಯಕ್ಷ ಆದಾಗಲಿಂದ ಕೂಡ ನಾನು ನೋಡಿದ್ದೇನೆ. ಹಿಂದೆ ರಾಜು ಅವರು ಅಧ್ಯಕ್ಷರಿದ್ದರು, ಅವ್ರ ಜೊತೆ ಉಪಾಧ್ಯಕ್ಷರಾಗಿದ್ದರು ಅನಿಸುತ್ತೆ. ಒಂದೆರಡು ಮೂರು ಕಾರ್ಯಕ್ರಮದಲ್ಲಿ ಕೂಡ ನಾನು ಹಂಚ್ಕೊಂಡಿದ್ದೆ. ಬಹುಶಃ ಶಿವಾನಂದ ತಗಡೂರವರು ಅಧ್ಯಕ್ಷ ಆದಮೇಲೆ ಒಂದೊಂದು ಕಾಲಘಟ್ಟದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ, ನಾನು ಕೂಡ 15 ವರ್ಷಗಳಿಂದ ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಇದ್ದೇನೆ. 2 ಬಾರಿ ಜಿಲ್ಲಾಧ್ಯಕ್ಷನಾಗಿದ್ದೇನೆ, 1 ಬಾರಿ ರಾಜ್ಯದ ಖಜಾಂಚಿಯಾಗಿ ಗೆದ್ದೆ. ಈಗ 1 ಬಾರಿ ರಾಜ್ಯಾಧ್ಯಕ್ಷನಾಗಿ ಮೊನ್ನೆ ಕೂಡ 2024 ಡಿಸೆಂಬರ್ನಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ಮತ್ತೊಮ್ಮೆ ಕೂಡ ಚುನಾವಣೆಯಲ್ಲಿ ಗೆದ್ದಿದ್ದೇನೆ, ತಮ್ಗೆ ಗೊತ್ತಿದೆ. ಸೊ ಇಂಥ ಸಂದರ್ಭದಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ದೊಡ್ಡ ದೊಡ್ಡ ಸವಾಲುಗಳು, ಸಮಸ್ಯೆಗಳು, ಈ ಸಮಸ್ಯೆಗಳ ನಡುವೆ ನವಮನ್ವಂತರ ಹೊಸ ಮನ್ವಂತರದ ಕನಸನ್ನು ಕಾಣೋದಿದೆಯಲ್ಲ, ದೊಡ್ಡ ಸವಾಲಿನ ಕೆಲಸ. ಈಗ ನಾವು ಕೂಡ ನೋಡ್ತಾ ಇರ್ತೇವೆ ಪ್ರತಿದಿನ ಸಮಸ್ಯೆಗಳು, ಒತ್ತಡಗಳು, ಅದರಲ್ಲೂ ವಿಶೇಷವಾಗಿ ಪತ್ರಕರ್ತರ ಸಮಸ್ಯೆಗಳು, ಇಡೀ ರಾಜ್ಯದ ಸಮಸ್ಯೆಗಳನ್ನು ಆಲಿಸುವಂಥ ವಿಚಾರದಲ್ಲಿ ನಾನು ನೋಡಿದಂತೆ ಅತ್ಯಂತ ಕಡಿಮೆ ಅವಧಿನಲ್ಲಿ ಯಶಸ್ಸನ್ನು ಕಂಡು ಎಲ್ಲ ಪತ್ರಕರ್ತರ, ಎಲ್ಲ ಜಿಲ್ಲೆಗಳ ಪತ್ರಕರ್ತರ ಮನಸ್ಸನ್ನು ಗೆದ್ದು ಅತ್ಯಂತ ತ್ವರಿತವಾಗಿ ಸ್ಪಂದಿಸುವಂಥ, ಅತ್ಯಂತ ಫೋನ್ ಮಾಡಿದರೆ ಸಿಗುವಂಥ ಒಬ್ಬ ಅಧ್ಯಕ್ಷರಾಗಿ ನಮ್ಮ ಮುಂದೆ ನಿಲ್ಲುವಂಥವರು ಶಿವಾನಂದ ತಗಡೂರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದಿದೆ. ಬಹುಶಃ ನಾನೊಬ್ಬ ರಾಜ್ಯದ ಅಧ್ಯಕ್ಷ ಇದ್ದೇನೆ, ಏನು ಮಾಡಿದ್ರು ನಡೀತದೆ. ನಾನು ಜನರಲ್ ಪತ್ರಕರ್ತರ ಸಂಘದ ಅಧ್ಯಕ್ಷಯ, ನಾನು ಹಾಗೆ ಮಾಡ್ತೀನಿ, ಈಗ ಮಾಡ್ತೀನಿ. ಕೆಲವೆಲ್ಲ ನಾವು ನೋಡ್ತಾ ಇರ್ತೀವಿ, ಆಫೀಸ್ಗಳಿಗೆ ಬಂದು ಥ್ರೆಟ್ ಮಾಡೋದು, ಪ್ರೆಷರ್ ಮಾಡೋದು, ಕಿರಿಕಿರಿ ಮಾಡೋದು, RTI ಮಾಡೋದು, ನಿನ್ನ ಪೇಪರ್ಗೆ ಬರೀತೀನಿ ಅನ್ನುವಂಥ ಇವತ್ತಿನ ದಿನಮಾನಗಳಲ್ಲಿ ಅತ್ಯಂತ ಡೌನ್ ಟು ಅರ್ತ್ ಆಗಿ ಕೆಲಸ ಮಾಡುವಂಥ ಒಬ್ಬರು ಅಧ್ಯಕ್ಷರು ನಿಮಗೆ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಅದು ಅತ್ಯಂತ ಸಂತೋಷದ ದಿನಗಳನ್ನು ತಾವು ಕೂಡ ನೋಡ್ತಾ ಇರೋದು ನಮಗೆ ಕೂಡ ಸಂತೋಷದ ಸಂದರ್ಭ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಶಿವಾನಂದ ಅವರು ಹಲವಾರು ಸಂದರ್ಭಗಳಲ್ಲಿ ನಮಗೆ ಕೂಡ ಹಲವಾರು ಸಂದರ್ಭದಲ್ಲಿ ಸಿಗ್ತಾರೆ, ಕಾಫಿ ಕುಡಿತೇವೆ, ಚರ್ಚೆಗಳನ್ನು ಮಾಡ್ತೇವೆ, ನಮ್ಮ ಸಹಕಾರಗಳನ್ನು ಕೇಳ್ತಾರೆ. ಕೇಳಿದಂಥ ಸಂದರ್ಭದಲ್ಲಿ ನಾವು ಕೂಡ ಮುಕ್ತವಾಗಿದ್ದೇವೆ. ಬಹುಶಃ ಇಲ್ಲಿ ಕಾರ್ಯಾಂಗ ಮತ್ತು 4ನೇ ಅಂಗ ಆಗಿರುವಂಥ ಮಾಧ್ಯಮ ರಂಗ ಒಟ್ಟಾಗಿ ಕೆಲಸವನ್ನು ಮಾಡುವಂಥ ಅವಶ್ಯಕತೆ, ಅನಿವಾರ್ಯತೆ ಇವತ್ತಿನ ದಿನಗಳಲ್ಲಿದೆ. ಬಹುಶಃ ಬೇರೆ ಬೇರೆ ಅಂಗಗಳ ಬಗ್ಗೆ ಮಾತನಾಡುವಷ್ಟು ದೊಡ್ಡ ವ್ಯಕ್ತಿಗಳು ನಾವು ಅಲ್ಲದೇ ಇದ್ರೂ ಕೂಡ ಈ 2 ಅಂಗಗಳ ಕೆಲಸ ಮಾಡಿದ್ರೆ ಸಾಕಷ್ಟು ಸುಧಾರಣೆಗಳನ್ನು ಸಮಾಜದಲ್ಲಿ ತರಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಸರ್ಕಾರ ಶಾಸನಗಳನ್ನು ಮಾಡುವಂಥ, ಕಾನೂನುಗಳನ್ನು ಮಾಡುವಂಥ ಶಾಸಕಾಂಗಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ತಲುಪಿಸುವಂಥ ಗುರುತರವಾದ ಕೆಲಸವನ್ನು ಮಾಡುವಂಥವರು ನಾವುಗಳು ಸರ್ಕಾರಿ ನೌಕರರು. ಅಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರ ತಪ್ಪು ಕೆಲಸಗಳನ್ನು ಮಾಡಿದ್ರೆ ಅದನ್ನು ಮೂಗಿಡ್ದು ಅಥವಾ ಸಮಾಜಕ್ಕೆ ತೋರಿಸುವಂಥ ಕೆಲಸವನ್ನು ಮಾಡ್ತೀರಾ. ನಾವುಗಳು ತಪ್ಪು ಮಾಡಿದ್ರೆ ಹೀಗೆ ತಪ್ಪು ಮಾಡಿದ್ದಾರೆ, ಈಗ ತಪ್ಪು ಸರಿಯಲ್ಲ, ಹೀಗೆ ಮಾಡಬೇಕು ಅನ್ನುವಂಥ ಸಂದೇಶಗಳನ್ನು ಕೊಡುವಂಥ ಕೆಲಸವನ್ನು ಪತ್ರಿಕಾ ರಂಗ ಮಾಡ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಕೂಡ ಒಟ್ಟಾಗಿ ಕೆಲಸ ಮಾಡುವಂಥ ಅವಶ್ಯಕತೆ, ಅನಿವಾರ್ಯತೆ ಇವತ್ತಿನ ದಿನಗಳಲ್ಲಿದೆ. ಶಿವಾನಂದ ತಗಡೂರವರು ಕೂಡ ಸಾಕಷ್ಟು ರಚನಾತ್ಮಕವಾಗಿರುವಂಥ ಕಾರ್ಯಕ್ರಮಗಳನ್ನು, ವಿಶೇಷವಾಗಿರುವಂಥ ಸಮ್ಮೇಳನಗಳನ್ನು ಮಾಡ್ತಾ ಇರೋದನ್ನು ಕೂಡ ನಾನು ನೋಡ್ತಾ ಇರ್ತೇನೆ. ಯಾಕಂದರೆ ಸಂಘಟನೆ ಅಂತ ಹೇಳಿದ್ರೆ ನಾವು ಬದುಕಿದ್ದೀವಿ ಅಂತ ತೋರಿಸುವಂಥ ಒಂದು ಭಾಗ, ಅದ್ರ ಜೊತೆ ಸಂಘಟನೆ ಶಕ್ತಿಯನ್ನು ತೋರಿಸುವಂಥ ಒಂದು ಭಾಗ, ಸರ್ಕಾರದ ಮೂಲಕವಾಗಿ ಪತ್ರಕರ್ತರಿಗೆ ಏನೇನು ಸೌಲಭ್ಯಗಳು ಸಿಗಬೇಕು ಆ ಕೊಡಮಾಡಿಸುವಂಥ ಕೆಲಸದ ಮೂಲಕವಾಗಿ ಖಂಡಿತವಾಗೂ ಅವ್ರು ಮಾಡ್ತಾ ಇರೋದ್ರಲ್ಲಿ ಸಾಕಷ್ಟು ಯಶಸ್ಸುಗಳನ್ನು ಕಂಡಿದ್ದಾರೆ. ಇವತ್ತಿನ ಮುಖ್ಯಮಂತ್ರಿಗಳಿರ್ಬೋದು, ಇಂದಿನ ಮುಖ್ಯಮಂತ್ರಿಗಳಿರ್ಬೋದು. ಇಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರಿದ್ದಾಗೆಲ್ಲ ಕೂಡ ನಾನು ಕೂಡ ಅಲ್ಲಿ ಬರ್ತಿದ್ವಿ, ಹೋಗ್ತಿದ್ವಿ. ಈಗ ಹೋಗಿ ಹಿಂಗೆ ಬರ್ಸ್ಕೊಂಬರ್ತಿದ್ದೆ. ಯಾರಾದರೂ ಪತ್ರಕರ್ತರಿಗೆ ಏನಾದರೂ ಹಾರ್ಟು, ಕಿಡ್ನಿನೋ, ಕ್ಯಾನ್ಸರ್ ಇದಾಯಿತು ಅಂದರೆ ಅರ್ಜಿ ಹಿಡ್ಕೊಂಬಂದ್ಬಿಡೋರು. ಶಿವಾನಂದ ತಗಡೂರು ಬಹಳ ವಿಶೇಷ ರೀ ಇದು ಎಷ್ಟು ಪುಣ್ಯದ ಕೆಲಸ ಸಿಗುತ್ತೆ ಅಂತ ಹೇಳಿದ್ರೆ, ನಾನು ಕೂಡ ಅವ್ರ ಜೊತೆ, ಯಡಿಯೂರಪ್ಪನವ್ರ ಜೊತೆ ಸ್ಪೆಷಲ್ ಆಫೀಸರ್ ಆಗಿ ನಾನು ಕೆಲಸ ಮಾಡಿದ್ದೆ. ಇದಕ್ಕೆ ಮುಂಚೆ, ಅಧ್ಯಕ್ಷನಾಗೋದಕ್ಕೆ ಮುಂಚೆ ನಾನು ಬಹುಶಃ ಒಂದು 2-3 ಲಕ್ಷ ಕುಟುಂಬಗಳಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಬರೆಸ್ಕೊಟ್ಟಿದ್ದೇನೆ. ಅವರೆಲ್ಲ ಹೆಂಗೆ ಅಂದರೆ 1 ಲಕ್ಷ ಬರೆದ್ರು ಸೈನ್ ಹಾಕಿ ಕೊಡ್ತಾಯಿದ್ರು. ಬಹುಶಃ ಶಿವಾನಂದ ತಗಡೂರು ಹೋದಾಗಲೂ ಕೂಡ ಎಷ್ಟಪ್ಪ ಬೇಕಿದಕ್ಕೆ ಅಂದರೆ 5 ಲಕ್ಷ ಅಂದರೆ 5 ಲಕ್ಷನೂ ಕೂಡ ಬರ್ಸ್ಕೊಂಬಂದಿದ್ದಾರೆ ಅವರು. ಆ ಥರದ ಪತ್ರಕರ್ತರ ಕುಟುಂಬಗಳ ಸಮಸ್ಯೆಗಳಲ್ಲಿದ್ದಾಗ ಆರ್ಥಿಕ ಸಹಕಾರ ಕೊಡುವಂಥ ಕೆಲಸವನ್ನು ಅವತ್ತಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರಿರ್ಬೋದು, ಇವತ್ತು ಸಿದ್ದರಾಮಯ್ಯನವ್ರ ಕಾಲದವರೆಗೆ ಕೂಡ ಅವರೆಲ್ಲರಿಗೂ ಕೂಡ ಬರೆಸ್ಕೊಂಬಂದು 1 ಲಕ್ಷ, 50,000, 2 ಲಕ್ಷದವರೆಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಕೊಡುವಂಥ ಒಂದು ಬಹುದೊಡ್ಡ ಕೆಲಸವನ್ನು ಮಾಡಿಸಿರೋದನ್ನು ನಾನು ತುಂಬ ಹತ್ತಿರದಿಂದ ಬಲ್ಲೆ. ಆ ಕುಟುಂಬಗಳವ್ರು ಯಾವತ್ತೂ ಕೂಡ ಅವ್ರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದು ಕೋವಿಡ್ ಸಂದರ್ಭದಲ್ಲಂತೂ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡೋದನ್ನು ನಾನು ತುಂಬ ಹತ್ತಿರದಿಂದ ಆ ಕುಟುಂಬಗಳಿಗೆ ಒಂದು ರಕ್ಷಣೆ ನೀಡುವಂಥ ಕೆಲಸವನ್ನು ಶಿವಾನಂದ ತಗಡೂರು ಮಾಡಿರೋದನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಹೀಗೆ ಪ್ರತಿ ಜಿಲ್ಲೆಗಳಲ್ಲಿ ಸಮ್ಮೇಳನಗಳಿರ್ಬೋದು, ಸೆಮಿನಾರ್ಸ್ಗಳನ್ನು ಮಾಡುವಂಥದ್ದು, ಮತ್ತು ಮುಖ್ಯಮಂತ್ರಿಗಳನ್ನು ಕರೆಸುವಂಥದ್ದು, ಈ ಥರದಲ್ಲಿ ಆ ಮೂಲಕವಾಗಿ ಮೊನ್ನೆ ಕೂಡ ಬಸ್ ಪಾಸ್, ಗ್ರಾಮೀಣ ಪ್ರದೇಶದವರಿಗೆ ಫ್ರೀ ಪಾಸ್ ಕೊಡುವಂಥ ಬಹಳ ವರ್ಷಗಳ ಯೋಜನೆ. ಇವರು ಕೂಡ 15-20 ವರ್ಷದ ಪ್ರಾಜೆಕ್ಟ್ ಅನಿಸುತ್ತೆ, ಆಗಿರಲಿಲ್ಲ. ಅಟ್ಲೀಸ್ಟ್ ಈಗೆಲ್ಲ ಕೂಡ ಹೆಣ್ಮಕ್ಳಿಗೆ
ಗ್ಯಾರಂಟಿ ಯೋಜನೆಯನ್ನು ಸರ್ಕಾರ ಕೊಟ್ಟಿದೆ. ಆದರೆ ಪತ್ರಕರ್ತರು ಕೂಡ ಸಮಸ್ಯೆಯಲ್ಲಿ ಇರ್ತಾರೆ. ಏನು ಪತ್ರಕರ್ತರು ಅಂದರೆ ಎಲ್ಲ ಆರ್ಥಿಕವಾಗಿ ಸ್ಥಿತಿವಂತರು, ಸರ್ಕಾರಿ ನೌಕರು, ಎಲ್ಲ ಒಳ್ಳೊಳ್ಳೆ ಫ್ಯಾಮಿಲಿನಲ್ಲಿ ಬ್ಯಾಕ್ಗ್ರೌಂಡ್ ಇರ್ತಾರೆ ಅನ್ನುವಂಥ ವಾತಾವರಣ ಇಲ್ಲ. ಸಾಕಷ್ಟು ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು, ಒತ್ತಡಗಳು, ಆರ್ಥಿಕ ಪರಿಸ್ಥಿತಿಗಳು, ಈ ಎಲ್ಲ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಒಂದಿಷ್ಟು ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಆ ಥರದ ಒಂದು ಫ್ರೀ ಬಸ್ ಪಾಸ್ ಕೊಡುವಂಥ ಯೋಜನೆ ಕೂಡ ಜಾರಿಗೆ ತಂದಿರೋದು. ಹಾಗೆ ಆರೋಗ್ಯ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಕೂಡ ಚರ್ಚೆಗಳನ್ನು ಮುಖ್ಯಮಂತ್ರಿಗಳ ಬಾರಿ ಜೊತೆ ಕೂಡ ಅವರು ಮಾಡ್ತಾ ಇರೋದನ್ನು ಕೂಡ ನಾನು ಗಮನಿಸಿದ್ದೇನೆ. ನಮ್ಮದು ಕೂಡ ಆ ಯೋಜನೆಯನ್ನು ಮುಖ್ಯಮಂತ್ರಿಗಳು ಒಪ್ಕೊಂಡು ಈ ನೆಕ್ಸ್ಟ್ ವೀಕಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. 25 ಲಕ್ಷ ಸರ್ಕಾರಿ ನೌಕರ ಕುಟುಂಬದವರಿಗೆ ಅದು 50 ಲಕ್ಷ ಬಿಲ್ ಆಗಲಿ 100% ಫ್ರೀ ಟ್ರೀಟ್ಮೆಂಟ್ ಕೊಡುವಂಥ ಯೋಜನೆಗೆ ಈಗಾಗಲೇ ಆದೇಶಗಳಾಗಿ ಅದನ್ನು ಜಾರಿಗೆ ತರುವಂಥ ಕೆಲಸದ ಅಂತಿಮ ಹಂತದಲ್ಲಿ ಇದೆ. ಆ ಥರದ ಯೋಜನೆ ಕೂಡ ತಮಗೆ ಸಿಗಲಿ, ಈ ಥರದ ಒಳ್ಳೆ ಕೆಲಸವನ್ನು ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಶಿವಾನಂದ ತಗಡೂರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವ್ರ ಜೊತೆ ಲೋಕೇಶ್ ಅವರು ಇರ್ಬೋದು, ಮದನ್ ಗೌಡರು, ಎಲ್ಲ ಟೀಮ್ ವರ್ಕ್, ಆಫೀಸ್ ಬೇರರ್ ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಜಿಲ್ಲಾಧ್ಯಕ್ಷಗಳು ಸಪೋರ್ಟ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಅವರು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ. ಒಳ್ಳೆ ಕೆಲಸಗಳು ಮಾತ್ರ ಶಾಶ್ವತವಾಗಿರಲಿಕ್ಕೆ ಸಾಧ್ಯ. ಹಾಗಾಗಿ ಅವ್ರು ಮಾಡಿರುವಂಥ ಕೆಲಸಗಳು, ಹೆಜ್ಜೆ ಗುರುತುಗಳು, ಸಾಧನೆಗಳು ಈ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಯಶಸ್ವಿಯಾಗಿ ಉಳಿತದೆ. ಅದಷ್ಟನ್ನೇ ಜನ ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸದಲ್ಲಿ ಇನ್ನಷ್ಟು ಕೂಡ ಅವರು ಯಶಸ್ಸನ್ನು ಸಾಧಿಸಲಿ ಅಂತೇಳಿ ಮಾನ್ಯರಿಗೆ ಕೂಡ ಶಿವಾನಂದ ತಗಡೂರು ಅವರಿಗೆ ಶುಭವನ್ನು ಕೋರ್ತಾನೆ. ಭಾಳ ಜನ ನಮ್ಮ ಈಶ್ವರ್ ದೈತೋಟ ಸರ್ ಇರ್ಬೋದು, ಭಾಳ ಜನ ಸೀನಿಯರ್ ಜರ್ನಲಿಸ್ಟ್ಗಳು ಕೂಡ ಇದ್ದಾರೆ. ನಾವೆಲ್ಲ ಕಾಲೇಜಲ್ಲಿ ಸ್ಕೂಲಲ್ಲಿ ಓದಬೇಕಾದ್ರೆ ಚಂದನದಲ್ಲಿ ಈಶ್ವರ್ ದೈತೋಟ ಅವ್ರ ನ್ಯೂಸನ್ನು ನೋಡ್ತಾ ಇದ್ವಿ. ಅವತ್ತಿನ ಕಾಲದಲ್ಲಿ ಅವ್ರು ಟೈ ಹಾಕ್ಕೊಂಡು ಬರ್ತಾ ಇದ್ರೆ, ಸೊ ಅವ್ರದ್ದು ಅಷ್ಟು ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ರೆಷನ್ ಮಾಡ್ತಾ ಇರೋದು, ಸಂದೇಶಗಳನ್ನು ನ್ಯೂಸ್ ರೀಡ್ ಮಾಡ್ತಾ ಇದ್ದು ಕೂಡ ನಾವು ಹತ್ರದಿಂದ ನೋಡಿದ್ದೇವೆ. ಸೊ ಮಾನ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಾನು ಕೂಡ ಪಾವಗಡದಲ್ಲಿ ಒಂದು ಕಾರ್ಯಕ್ರಮ ಇದೆ 4 ಗಂಟೆಗೆ, ಅಲ್ಲಿ ಹೋಗಬೇಕಾಗಿರೋದ್ರಿಂದ ಮೊದಲೇ ನಾನು ಕೂಡ ಮಾತನಾಡ್ತಾ ಇದ್ದೇನೆ ಎನ್ನುವಂಥ ವಿನಂತಿಯನ್ನು ಮಾಡ್ತಾ, ಸೊ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮ ಸಂಘದವರಿಗೆ, ಅಧ್ಯಕ್ಷರಿಗೆ ಮತ್ತು ನನ್ನ ಮಾತುಗಳನ್ನು ಕೇಳಿರುವಂಥ ಎಲ್ಲ ಸಹೃದಯಿ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.